ಎಸ್ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿ, ನಿಮಗೆ ಎಷ್ಟು ಉಪಯೋಗ ಆಗುತ್ತೆ, ಅದರಲ್ಲಿ ಎಷ್ಟೆಲ್ಲ ವಿಚಾರಗಳಿದೆ ಅಂತ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಹೇಳ್ತಾನೆ ಇದ್ದೀವಿ. ಸೊ ಇದೇ 20ನೇ ತಾರೀಕು 112ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಾಯಿದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇದೆ, ನಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಜ್ಯೋತಿಷ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ನಮಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ. ನೀವು ಪ್ರತಿ ಸಾರಿ ಕಾಲ್ ಮಾಡಿ ಮದುವೆದಾಗಿರ್ಬೋದು, ನಿಮ್ಮ ಎಜುಕೇಷನ್ ಆಗಿರ್ಬೋದು, ಕೆಲಸದಾಗಿರ್ಬೋದು ಪ್ರಶ್ನೆ ಕೇಳ್ತಾನೆ ಇರ್ತೀರಾ. ಅದು ಒಂದು ಸರಿ ಮಾತ್ರ ಆ ಪ್ರಶ್ನೆ ಬರಲ್ಲ ನಿಮ್ಮ ಲೈಫ್ ಟೈಮಲ್ಲಿ ಅಂತ ನೂರಾರು ಪ್ರಶ್ನೆ ಪ್ರತಿಯೊಂದು ಸ್ಟೇಜಲ್ಲೂ ಬರ್ತಾನೆ ಇರುತ್ತೆ. ಎಲ್ಲ ಪ್ರಶ್ನೆಗೂ ಪ್ರತಿ ಸರಿ ನೀವು ಕಾಲ್ ಮಾಡೋಕ್ಕೂ ಆಗಲ್ಲ. ನೀವೇ ಜ್ಯೋತಿಷ್ಯ ಕಲ್ತ್ಕೊಂಡ್ರೆ ಅದ್ರ ಎಲ್ಲದ್ರ ಬಗ್ಗೆ ಮುಂಜಾಗ್ರತೆವಾಗೂ ಕೂಡ ತಿಳ್ಕೊಳ್ಬೋದು. ಅದು ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಕೂಡ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ. ಸೊ ಏನೋ ಒಂದು ಕೆಲಸ ಮಾಡಿ ಅದರಿಂದ ತೊಂದರೆ ಆಗಿ ಸಫರ್ ಮಾಡೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅದಕ್ಕೆ ಒಂದು ಬೆಸ್ಟ್ ವಿದ್ಯೆ ಅಂತ ಅಂದರೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕ್ಲಾಸಸ್ಸು ಇದೆ 20ನೇ ತಾರೀಕು. ಹಾಗೆ ಫ್ರೀ ಕ್ಲಾಸ್ ಕೂಡ ಇದೆ ಅಂತ ಹೇಳಿದ್ವಿ, ಒಂದು ದಿನದ ಫ್ರೀ ಕ್ಲಾಸು. ಅಂದರೆ ನೀವೇನೆಲ್ಲ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಆ ಕ್ಲಾಸಲ್ಲಿ ತಿಳಿಸ್ಕೊಡೋಕ್ಕೆ, ಅದು ಕೂಡ ಇವತ್ತು 11ನೇ ತಾರೀಕು ಸಂಜೆ 7:00ವರೆಗೆ. ಇನ್ನೂ ಕೂಡ ಕಾಲಾವಕಾಶ ತುಂಬ ಇದೆ. ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಫ್ರೀ ಕ್ಲಾಸ್ ಆಗಿರೋದ್ರಿಂದ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಬರಲ್ಲ. ಜಸ್ಟ್ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾದ್ರೂ ನೀವು ಕ್ಲಾಸಿಗೆ ಜಾಯ್ನ್ ಆದರೆ ಅಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ಈಗಾಗಲೇ 65,000ಕ್ಕೂ ಹೆಚ್ಚು ಜನ ಕಲ್ತಿದ್ದಾರೆ. ಇನ್ನೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಕಲ್ಯಾಣವೋ ಬೇಡವೋ, ನಮಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಸಾಕಷ್ಟು ಜನ ಇದೆ. ಇವತ್ತು ಫ್ರೀ ಕ್ಲಾಸ್ ಇದೆ. ಸೊ ಏನು ಹೇಳ್ಬೋದು ವೀಕ್ಷಕರಿಗೆ, ಒಂದು ಕಿವಿ ಮಾತನ ಅಥವಾ ಏನು ಹೇಳ್ಬೋದು? ಜನ ಗೋಲ್ಡ್ ರೇಟ್ ಏನಾಗುತ್ತೋ ತಲೆ ಕೆಡಿಸ್ಕೊಳ್ದಲ್ಲೇ ಪರ್ಚೇಸ್ ಮಾಡ್ತಾರೆ. ಇವತ್ತು ಏನು ರೇಟ್ ಇದೆ, ನಾಳೆ 5,000 ಬೀಳ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಆದರೆ ಒಡವೆ ಹಾಕ್ಕೊಳ್ತಕ್ಕಂಥದ್ದು ಸೌಂದರ್ಯಕ್ಕೆ ಹೆಚ್ಚು, ಅದಕ್ಕೆ ದುಡ್ಡಿನ ಲೆಕ್ಕಾಚಾರ ನೋಡಲ್ಲ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಒಂದು ಭಾವನೆ ಭಾಳಷ್ಟು ಜನಕ್ಕೆ ಬಂದಿಲ್ಲ. ಇದೊಂಥರ ಗೋಲ್ಡ್ ಇದ್ದಂಗಿದು ನಮಗೆ. ಬಟ್ ಆದರೆ ಆ ಗೋಲ್ಡ್ ನಿಮಗೆ ಕೆಳಗೆ ಬೀಳ್ಬೋದು ಪ್ರೈಸಲ್ಲಿ. ನಕ್ಷತ್ರ ನಾಡಿ ಅನ್ನೋ ಗೋಲ್ಡು ನಿಮಗೆ ಕೆಳಗೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಅಪ್ ಸ್ವಿಂಗಲ್ಲೇ ಕೊಡ್ತಾ ಇರುತ್ತೆ, ಅಪ್ವರ್ಡ್ ಮೂಮೆಂಟಲ್ಲೇ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಯ ಪಡ್ತಕ್ಕಂಥ ಒಂದು ವಿಚಾರ ಅನೇಕರಿಗಿದೆ. ಒಂದು ಸೈಡು ಅಂದರೆ ಕಲಿಯೋಕ್ಕಾಗುತ್ತೋ ಇಲ್ವೋ ಅನ್ನೋದೊಂದು ಭಯದ ವಾತಾವರಣ. ಇನ್ನೊಂದು ಕಡೆ ಸೆಗ್ಮೆಂಟ್ ಇದೆ, ಅವರು ಜಸ್ಟ್ ಕೇಳೋದು ಅಂಥ ಏನು ಆ್ಯಕ್ಚುಲಿ ಕಾಲ್ಮರ್ಸ್ಗೇನು ಅಂಥ ಇಂಟ್ರೆಸ್ಟ್ ಇಲ್ಲ ಜ್ಯೋತಿಷದಲ್ಲಿ. ನಾನು 10 ವರ್ಷದ ಮೀಡಿಯಾ ಅನುಭವದಲ್ಲಿ ನಾನು ಹೇಳ್ತಾ ಇರೋದು, ಕಾಲ್ ಮಾಡಿದವ್ರು ಯಾರೂ ಕ್ಲಾಸಿಗೆ ಸೇರಿಲ್ಲ. 95% ಯಾರು ಕಾಲ್ ಕನೆಕ್ಟ್ ಆಗಿದೆ ಅವರು ಕ್ಲಾಸ್ಗೆ ಬಂದಿಲ್ಲ. ಯಾಕೆಂದರೆ ಅವರ ಮನಸ್ಥಿತಿ ಸಾಧಾರಣವಾಗಿರ್ತಕ್ಕಂಥದ್ದು, ಏನು ಸೀರಿಯಸ್ನೆಸ್ ಏನಿಲ್ಲ. ಆ ಕಾಲ್ ಆ ಟೈಮಿಗೆ ಅದಷ್ಟೇ ಬೇಕಷ್ಟೇ. ಈಗ ಮದುವೆ ಆಗಿಲ್ಲ ಅಷ್ಟೇ ಆ ಪಾಯಿಂಟ್. ಅಷ್ಟೇ ಕನೆಕ್ಟ್ ಆಗಿರೋದಕ್ಕಿಂತ ಹೆಚ್ಚಾಗಿ ಆ ಟೈಮಿಗೆ ನಮಗೇನು ಬಂದಿದೆ, ಈಗ ಮಗಳು ಮದುವೆ ಆಗ್ತಾಯಿಲ್ಲ, ಕೇಳಿ ನೋಡೋಣ. ಉದ್ದೇಶಪೂರ್ವಕವಾಗಿ ನಾವು ಕಲಿತು ನಮ್ಮ ಮಗಳ ಜೀವನ, ಮಗನ ಜೀವನ, ನನ್ನ ಜೀವನ, ನನ್ನ ಗಂಡನ ಜೀವನ, ಮುಂದೆ ಬರತಕ್ಕಂಥ ಕಷ್ಟಗಳನ್ನೆಲ್ಲ ನಿವಾರಿಸಬೇಕು ಅನ್ನೋರು ಸೀರಿಯಸ್ ಆಗಿರೋರು ಕಾಲ್ ಮಾಡೋಕ್ಕೆ ಹೋಗಲ್ಲ, ಸೇರ್ತಾರೆ. ಈ ಕಾಲ್ ಮಾಡ್ತಕ್ಕಂಥ ವಿಚಾರ ಯಾರಿಗೆ ಸಹಾಯ ಆಗ್ತಾ ಇದೆ ಅಂದರೆ, ಯಾರ್ಯಾರು ಕಲಿತಾ ಇದ್ದಾರೆ ಅವ್ರದ್ದು ಹಾಕಿ ಇವ್ರು ಕೇಳಿರೋ ಸಮಸ್ಯೆಗೆ ಏನು ಬರ್ತಾ ಇದೆ ಅಂತ ನೋಡಿ ಮಾಡ್ತಕ್ಕಂಥದ್ದು. ಈಗ ಇಷ್ಟು ಜನ ನೋಡ್ತಾ ಇದ್ದೀವಿ, ಡಾಕ್ಟ್ರೇಟ್ ಮಾಡಿದ್ದಾರೆ, ಇವ್ರು ಯಾರು ಕಾಲ್ ಮಾಡಲ್ಲ ನಮಗೆ, ಇವ್ರು ಯಾರೂ ಕಾಲ್ ಮಾಡಲ್ಲ. ಆದರೆ ಡಾಕ್ಟ್ರೇಟ್ವರೆಗೂ ಮಾಡಿದ್ದಾರೆ ಇಷ್ಟು ಜನ ಹೆಂಗಸರು. ನೀವು ಲೈನಲ್ಲೇ ನೋಡ್ಕೊಂಡು ಹೋಗಿ, 3/4 ಜನ ಮಹಿಳೆಯರೇ ಇದ್ದಿದ್ದು ಆ ಒಂದು ಸ್ಕ್ರೀನಲ್ಲಿ, ಇವಾಗ ತೋರಿಸಿರೋ ಸ್ಕ್ರೀನಲ್ಲಿ. ಗಂಡಸರಿಗೇನು ಕಮ್ಮಿನಾ? ಇವರೆಲ್ಲ ಏನು ಪುರೋಹಿತರ? ಯಾರೂ ಅಲ್ಲ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು, ಡಾಕ್ಟರ್ಸು, ಟೀಚರ್ಸು, ಸೈಂಟಿಸ್ಟು. ಜ್ಯೋತಿಷ್ಯದಲ್ಲಿ ನನಗೆ ಕೆಟ್ಟ ಟೈಮ್ ಯಾವಾಗ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ನೋಡ್ಕೊಳ್ಳೋಕ್ಕೆ ಬಂದು ಕಲ್ತಿರೋದೇ ಹೊರತು ಈ ಪೂಜೆ ಮಾಡಿಸ್ತಕ್ಕಂಥದ್ದು, ಪುನಃ ಮಾಡಿಸ್ತಕ್ಕಂಥ ಜನಗಳು ಇವರಲ್ಲ. ಲೋಕ ಕಲ್ಯಾಣಕ್ಕೆ ಪೂಜೆ ಮಾಡಿಸ್ಬೋದು ಅವರೆಲ್ಲ ಪರ್ಸ್ನಲಾಗಿ, ಆದರೆ ಅವ್ರಿಗೆಲ್ಲ ಅರ್ಥ ಆಗಿದೆ
ಜೀವನದಲ್ಲಿ ಪೂಜೆ ಮಾಡಿಸಿದ ತಕ್ಷಣ ಬದಲಾವಣೆ ಆಗ್ತಕ್ಕಂಥ ಕಾಂಪೌಂಡರ್ಗಳು ಹೇಳ್ತಕ್ಕಂಥದ್ದು, ಈ ವಿಭೂತಿ ದೊಡ್ಡ ದೊಡ್ಡ ನಾಮಗಳು ಹಾಕ್ಕೊಂಡು ನೀವು ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ತಕ್ಕಂಥದ್ದು, ಪರಿಹಾರ ಅಂತಕ್ಕಂಥದ್ದು ಇಲ್ಲ. ಜ್ಯೋತಿಷದಲ್ಲಿ ಪರಿಹಾರ ಇದ್ದುಬಿಟ್ಟಿದ್ರೆ ಕಷ್ಟಗಳೇ ಇರ್ತಾ ಇರಲಿಲ್ಲ ಅಲ್ವಾ? ಖಂಡಿತ ಹೌದು. ಇದನ್ನು ಯಾಕೆ ಜನಗಳು ಅರ್ಥ ಮಾಡ್ಕೊತಾ ಇಲ್ಲ? ಆದರೆ ಜನ ಜ್ಯೋತಿಷ್ಯದ ಮೇಲೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಪ್ರಯತ್ನ ಮಾಡೋಣ ಅಂತ. ಆ ಪ್ರಯತ್ನ ಕಲಿಕೆ ಮೇಲೆ ಬಿದ್ದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಪೂಜೆಗಳ ಮೇಲೆ ಬಿದ್ದರೆ ಕಾನ್ಫಿಡೆನ್ಸ್ ಬರಲ್ಲ. ಇಷ್ಟೇ ನನ್ನ ಪೂರ್ಣ ಉದ್ದೇಶ. ಆ ಪೂರ್ಣ ಉದ್ದೇಶ ಭಾಳ ಸಿಂಪಲ್ಲು. ಪೂಜೆ ಮೇಲೆ ನೀವು ಕಾನ್ಫಿಡೆನ್ಸ್ ಹಾಕಿ ಅದಕ್ಕೂ ದುಡ್ಡು ಖರ್ಚು ಮಾಡಲೇಬೇಕು. ಏನು ಫ್ರೀನಾ? ಏನು ನಿಮ್ಮ ಅಣ್ಣ ತಮ್ಮಂದ್ರ ಮಕ್ಕಳು ಅಲ್ಲಿ ಪುರೋಹಿತರು? ಜ್ಯೋತಿಷ್ಯದಲ್ಲಿ ಯಾರು ನಿನಗೆ ಈ ಪೂಜೆ ಮಾಡಿಸಿ ಆ ಪೂಜೆ ಮಾಡಿಸಿ 80,000 ಆಗುತ್ತೆ, 90,000 ಆಗುತ್ತೆ, 50,000 ಆಗುತ್ತೆ, 30,000 ಆಗುತ್ತೆ ಅಂತ ಹೇಳ್ತಕ್ಕಂಥವ್ರು ಅವನೇ ಉದ್ಧಾರ ಆಗಿರಲ್ಲ ಲೈಫಲ್ಲಿ.